ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಕಂಚಿನ ಕಂಠ ವಚಿಷ್ಠರ ವಿಶಿಷ್ಟ ಧ್ವನಿಯಲ್ಲಿ ಹೊರಹೊಮ್ಮಲಿದೆ ಧೈರ್ಯಂ ಚಿತ್ರದ ಟ್ರೈಲರ್. ಹೌದು, ಅಜಯ್ ರಾವ್ ಹೊಸ ಇಮೇಜ್ ನಿಂದ ಹೊರಹೊಮ್ಮುತ್ತಿರುವ ಸಿನಿಮಾ ಧೈರ್ಯಂ. ಈ ಚಿತ್ರದ ಟ್ರೈಲರ್ ಬಿಡುಗಡೆಯಾಗ್ತಾ ಇದೆ. ಇದೀಗ ಈ ಸಿನಿಮಾದ ಟ್ರೈಲರ್ ಒಂದು ಬಿಡುಗಡೆ ಆಗ್ತಾ ಇದೆ. ಹೆಸರೇ ಧೈರ್ಯ ಅಂತ ಇರುವಾಗ ಈ ಚಿತ್ರದ ಟ್ರೈಲರ್ಗೆ ಹಿನ್ನೆಲೆ ದನಿ ಕೂಡ ಅಷ್ಟೇ ಖಡಕ್ ಆಗಿರ್ಬೇಕಲ್ವಾ. ಸದ್ಯ ಕನ್ನಡದಲ್ಲಿ ಅತಿ ಮೊನಚಾದ ಕಂಚಿನ ಕಂಠ ಹೊಂದಿರೋ ನಟರೊಬ್ಬರು ಧೈರ್ಯಂಗೆ ದನಿ ನೀಡಿದ್ದಾರೆ. ಹೌದು, ನಟ ವಸಿಷ್ಠ ಅವರ ವಿಶಿಷ್ಟ ಧ್ವನಿ ಧೈರ್ಯಂ ಸಿನಿಮಾದ ಟ್ರೈಲರ್ ಅನ್ನ ಮತ್ತಷ್ಟು ಕಳೆ ಕಟ್ಟಿಸಿದೆ. ಇತ್ತೀಚೆಗೆ ತಾನೇ ಧೈರ್ಯಂನ ಹಾಡುಗಳನ್ನ ವಿಧಾನಸೌಧದ ಮುಂದೆ ವಿನೂತನವಾಗಿ ರಿಲೀಸ್ ಮಾಡಲಾಯಿತು. ಈಗಾಗಲೇ ಬಿಡುಗಡೆಯಾಗಿರೋ ಧೈರ್ಯಂ ಚಿತ್ರದ ಹಾಡುಗಳು ಸೂಪರ್ ಹಿಟ್ ಆಗಿವೆ. ಈಗ ಟ್ರೈಲರ್ ಸರದಿ. ಹೌದು, ಇದುವರೆಗೂ ಕೃಷ್ಣ ಸೀರೀಸ್ ಚಿತ್ರಗಳಲ್ಲಿ ಲವರ್ ಬಾಯ್ ಆಗಿ ಹೆಚ್ಚು ಕಾಣಿಸಿಕೊಂಡಿರುವ ಅಜಯ್ ರಾವ್ ಇದೀಗ ಅವರು ಧೈರ್ಯಂ ಚಿತ್ರದಲ್ಲಿ ಮಾಸ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಂದ್ಹಾಗೆ ಒಂದು ಇಮೇಜ್ ನಲ್ಲಿ ಕಾಣಿಸ್ಕೊಂಡಿರೋ ನಟ ಬೇರೆ ಲುಕ್ ನಲ್ಲಿ ಕಾಣಿಸ್ಕೊಳ್ಳೋದು ತುಂಬಾ ಕಷ್ಟಕರ. ಆದ್ರೆ ಅದು ಗೊತ್ತಿದ್ರೂ ಸಹ ಅಜಯ್ ರಾವ್ಗೆ ಹೊಸ ಇಮೇಜ್ ಕೊಟ್ಟು ಸಾಹಸಕ್ಕೆ ಕೈ ಹಾಕಿರುವ ನಿರ್ದೇಶಕ ಶಿವ ತೇಜಸ್ ಒಂದು ಮಟ್ಟದ ಗೆಲುವನ್ನ ಸಾಧಿಸಿದ್ದಾರೆ. ಲವರ್ ಬಾಯ್ ಅಜಯ್ ರಾವ್ ಮಾಸ್ ಲುಕ್ಗೆ ಒಗ್ಗಿಕೊಳ್ತಾರೆ ಎಂಬ ನಿರ್ದೇಶಕರ ಭರವಸೆ ಆರಂಭದಲ್ಲಿಯೇ ನಿಜವಾಗಿತ್ತು. ಯಾಕಂದ್ರೆ ಈ ಚಿತ್ರಕ್ಕಾಗಿ ಮಾಡಲಾಗಿದ್ದ ಫೋಟೋಶೂಟ್ ನಲ್ಲಿ ಅಜಯ್ ಸಖತ್ತಾಗಿ ಮಿಂಚಿದ್ರು. ಇದಕ್ಕಾಗಿ ಅವರು ಸಾಕಷ್ಟು ವರ್ಕೌಟ್ ಮಾಡಿ ದೇಹದಂಡನೆ ಮಾಡಿರೋ ಶ್ರಮ ಈಗ ತೆರೆ ಮೇಲೆ ಕಾಣ್ತಾ ಇದೆ. ಹೀಗಿರೋದ್ರಿಂದಲೇ ಈ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಅಂದ್ಹಾಗೆ ಈ ಚಿತ್ರೀಕರಣವೆಲ್ಲ ಸಂಪೂರ್ಣವಾಗಿ ಮುಗಿಸ್ಕೊಂಡಿದೆ. ಒಂದು ಚಂದದ ಥ್ರಿಲ್ಲರ್ ಕಥೆಯನ್ನ ಅಜಯ್ ರಾವ್ ಬೆರಗಾಗುವಂತೆ ಮಾಡಿದ್ದಾರೆ ಎಂಬ ಮೆಚ್ಚುಗೆ ಚಿತ್ರತಂಡದಿಂದ ಬರ್ತಾ ಇದೆ. ಇನ್ನು ಕೆ ರಾಜು ಅವರು ಚಿತ್ರಕ್ಕೆ ನಿರ್ಮಾಣ ಮಾಡಿದ್ದು ಚಿತ್ರ ಈಗಾಗಲೇ ಸಾಕಷ್ಟು ಕುತೂಹಲ ನಿರೀಕ್ಷೆ ಹುಟ್ಟುಹಾಕಿದೆ. ಇನ್ನು ನಟ ಅಜಯ್ ರಾವ್ಗೆ ಅದಿತಿ ಪ್ರಭುದೇವ್ ನವಪ್ರತಿಭೆ ಕೂಡ ಸಾಥ್ ಕೊಟ್ಟಿದ್ದಾರೆ. ಅದಿತಿ ಈಗಾಗಲೇ ಕಿರುತೆರೆಯಲ್ಲಿ ಒಂದು ಸೀರಿಯಲ್ ಮೂಲಕ ಸಖತ್ ಶೈನ್ ಆಗಿದ್ದು ಇದೀಗ ಮೊದಲ ಬಾರಿಗೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟು ತಮ್ಮ ಪೋಸ್ಟರ್ ಮತ್ತು ಹಾಡುಗಳ ಮೂಲಕವೇ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದಾರೆ. ಅಜಯ್ ರಾವ್ ಜೊತೆ ಅದಿತಿ ಪ್ರಭುದೇವನ್ ಕಾಂಬಿನೇಷನ್ ವರ್ಕೌಟ್ ಆಗಿದೆ ಅಂದ್ರೆ ಸುಳ್ಳಾಗ್ಲಾರ್ದು. ಅಷ್ಟು ಚಂದವಾಗಿ ಸುಂದರವಾಗಿ ಕಾಣಿಸ್ಕೊಂಡಿದೆ ಈ ಜೋಡಿ. ಈಗಾಗಲೇ ಧೈರ್ಯಂ ಚಿತ್ರದ ಎಕ್ಸ್ಕ್ಲೂಸಿವ್ ಫೋಟೋಗಳನ್ನ ಇದೇ ಫಿಲ್ಮಿ ಬೀಟ್ ಅಲ್ಲಿ ನೋಡಿ ಎಂಜಾಯ್ ಮಾಡಿದ್ರೆ. ಅಷ್ಟೇ ಅಲ್ಲದೆ ಧೈರ್ಯಂ ಚಿತ್ರದ ಹಾಡುಗಳು ಕೂಡ ರಿಲೀಸ್ ಆಗಿ ಈಗಾಗಲೇ ಎಲ್ಲ ಕಡೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ. ಹೀಗಿರುವಾಗಲೇ ಧೈರ್ಯಂ ಚಿತ್ರದ ಮತ್ತೊಂದು ಸ್ಪೆಷಲ್ ಟ್ರೈಲರ್ ನಾಳೆ ರಿಲೀಸ್ ಆಗ್ತಿದೆ. ಹಾಗಿದ್ರೆ ಟ್ರೈಲರ್ ಹೇಗಿದೆ? ಟ್ರೈಲರ್ ನಲ್ಲಿ ಅದಿತಿ ಅಜಯ್ ರಾವ್ ಹೇಗೆ ಕಾಣಿಸ್ಕೊಂಡಿದ್ದಾರೆ, ಜೊತೆಗೆ ನಿರ್ದೇಶಕ ಶಿವ ತೇಜಸ್ ಅವರು ಸಿನಿಮಾಗಾಗಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತ ನಾಳೆ ಟ್ರೈಲರ್ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ. ಸದ್ಯ ಹಾಡುಗಳಿಂದಲೇ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದ ಧೈರ್ಯಂ ಸದ್ಯದಲ್ಲೇ ಪ್ರೇಕ್ಷಕರ ಮುಂದೆ ಬರ್ತಾ ಇದೆ. ಸೊ ಈ ಸಿನಿಮಾದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.